ರಾಜ್ಯದಲ್ಲೂ ಕೂಡ ಮಳೆ ಈಗ ಅಬ್ಬರಿಸಕ್ಕೆ ಶುರುವಾಗಿದೆ. ಮತ್ತೊಮ್ಮೆ ಈಗ ಹಿಂಗಾರು ಶುರುವಾಗ್ತಾ ಇದೆ. ಗುಡುಗು ಮಿಂಚು ಸಹಿತ ಮಳೆ ಆಗಕ್ಕೆ ಶುರುವಾಗುತ್ತೆ ಇನ್ಮೇಲೆ. ಇದರ ಪರಿಣಾಮ ಈಗ ಕಾರವಾರ ಕೋಡಿಭಾಗ ಬಳಿ ಕಾಳಿ ನದಿ ಸೇತುವೆ ಈಗ ಕುಸಿತಗೊಂಡಿದೆ. ತಡರಾತ್ರಿ 1 ಗಂಟೆ ಸುಮಾರಿಗೆ ಸೇತುವೆ ಕುಸಿದೋಗಿರೋದು. 3 ತುಂಡುಗಳಾಗಿ ಕಾಳಿ ನದಿಯ ಸೇತುವೆ ಕುಸಿದು ಹೋಗಿದೆ. ಟ್ರಕ್ ಸಮೇತ ನೀರಿಗೆ ತಮಿಳುನಾಡು ಡ್ರೈವರ್ ಬಿದ್ದಿದ್ರು. ಬಾಲಮುರುಗನ್ 41 ಅವರನ್ನ ಪೊಲೀಸರು ರಕ್ಷಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ನೀಡುತ್ತಾ ಇದ್ದಾರೆ. ಸದ್ಯಕ್ಕೆ ಕಾಳಿ ನದಿಯಲ್ಲಿ ಈಗ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಮತ್ತು ಕೋಸ್ಟಲ್ ಪೊಲೀಸ್ ಸ್ಥಳೀಯ ಮೀನುಗಾರರಿಂದ ಈಗ ಶೋಧ ಕಾರ್ಯಾಚರಣೆಯನ್ನು ಮಾಡುತ್ತಾ ಇದ್ದಾರೆ. ಸೇತುವೆ ಕುಸಿದ ವೇಳೆ ಯಾವುದಾದ್ರೂ ವಾಹನ ಬಿದ್ದಿದೆಯಾ, ಸ್ಥಳೀಯರು ಕೊಚ್ಚಿ ಹೋಗಿದ್ದಾರಾ ಅನ್ನುವಂಥ ಶಂಕೆ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಸೇತುವೆ ಕುಸಿದ ವೇಳೆ ಏನಾಯಿತು ಪರಿಸ್ಥಿತಿ, ಯಾಕಾಯಿತು ಅನ್ನುವಂಥದ್ರ ಹುಡುಕ್ತಾ ಇದ್ದಾರೆ. ರಾತ್ರಿ 1 ಗಂಟೆಗೆ ಆಗಿರೋದಿದು. 3 ಕಡೆಗೆ ತುಂಡಾಗಿ ಬಿದ್ದಿದೆ. ಯಾಕೆ ಹೀಗಾಯಿತು ಏನೋ ಗೊತ್ತಿಲ್ಲ. ಈಗ ರಾಷ್ಟ್ರೀಯ ಹೆದ್ದಾರಿ 66 ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡ್ಬಿಟ್ಟಿದೆ. ಗೋವಾ ಹಾಗೂ ಕಾರವಾರವನ್ನು ಸಂಪರ್ಕ ಮಾಡುವಂಥ 41 ವರ್ಷಗಳ ಹಳೆಯ ಸೇತುವೆ ಇದು. ಯಾಕೆ ಈ ಪರಿಸ್ಥಿತಿಗೆ ಬಂತು ಅರ್ಥ ಆಗ್ತಿಲ್ಲ. ದುರ್ಘಟನೆ ವೇಳೆ ಟ್ರಕ್ ಸಮೇತ ಬಾಲಮುರುಗನ್ ಬಿದ್ದಿದ್ರು. ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಅವರೊಬ್ಬರನ್ನ. ಸದ್ಯಕ್ಕೆ 1 ಕಡೆಗೆ ಸಂಪರ್ಕ ಕಡಿತವಾಗಿದ್ದರಿಂದ ಕೆಲಸಕ್ಕೆ ತೆರಳುವ ಜನರು ಕೂಡ ಸೇತುವೆ ಬಳಿನೇ ನಿಲ್ಲುವಂಥ ಪರಿಸ್ಥಿತಿ ಇದೆ. ಅಲ್ಲಿಂದ ತುಂಬ ಜನ ಓಡಾಡ್ತಾರೆ. ಬಟ್ ಈಗ ಸಂಪರ್ಕ ಕಡಿತಗೊಂಡಿದೆ. ನೋಡಿ ಅಲ್ಲಿ ಹೇಗಾಗಿದೆ ಪರಿಸ್ಥಿತಿ ಅಂತ ಹೇಳಿ. ಒಂದು ಸೈಡ್ ಮಾತ್ರ ಪರಿಸ್ಥಿತಿ ಹಿಂಗಿದೆ. ನನ್ನ ಸಹೋದ್ಯೋಗಿ ಈಗ ನವೀನ್ ಸಾಗರ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, 41 ವರ್ಷಗಳ ಹಳೆಯ ಸೇತುವೆ ಕುಸಿದು ಬೀಳೋದಕ್ಕೆ ಕಾರಣ ಏನು? ಮುಂಚೆ ಏನಾದರೂ ಕ್ರ್ಯಾಕ್ ಬಿಟ್ಕೊಂಡಿತ್ತ? ಅದ್ರ ಬಗ್ಗೆ ಏನಾದರೂ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾ ಇದ್ರ, ಅಥವಾ ಯಾರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿರ್ಲಿಲ್ವಾ? ಏನಾಗಿದೆ ಪರಿಸ್ಥಿತಿ ಈಗ ಒಟ್ಟಾರೆಯಾಗಿ ವಿವರಿಸೋದಾದ್ರೆ? ಅರುಣ್, ನಾನು ನಿಮಗೆ ಸೇತುವೆಯ ಕುಸಿತದ ಭಾಗವನ್ನು ತೋರಿಸ್ಕೊಂಡು ನಿಮಗೆ ಎಲ್ಲ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ರಾಷ್ಟ್ರೀಯ ಹೆದ್ದಾರಿ 66ರ ಚತುಷ್ಪಥ ಹೆದ್ದಾರಿ ಕಾಮಗಾರಿ 11 ವರ್ಷ ನಿರಂತರವಾಗಿ ನಡೀತಾನೆ ಇದೆ. ಹಾಗೆಯೇ ಕಾಳಿ ನದಿಯ ಭಾಗದಲ್ಲಿ ಏನು ಕಾರವಾರದಿಂದ ಗೋವಾಕ್ಕೆ ತೆರಳುತ್ತೇವೆ, ಆ ತೆರಳುವ ಭಾಗದಲ್ಲಿ 2 ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಅಗ್ರಿಮೆಂಟ್ ಕೂಡ ಇತ್ತು. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು IRB ಕಂಪನಿ ಅವರು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಭಾಗದಲ್ಲಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದರು, 2ನೇ ಭಾಗದಲ್ಲಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಿಲ್ಲ. ಯಾಕೆಂತಂದರೆ ಈ ಭಾಗದಲ್ಲಿ ಅವರ ಹೇಳೋದು ಏನಂತಂದರೆ, ಸದ್ಯ ಗಡ್ಡೆ ಇದೆ, ತೊಂದರೆ ಇಲ್ಲ, ಇದರಲ್ಲಿ ಸಂಚಾರ ಮಾಡ್ಬೋದು, ನಂತರದಲ್ಲಿ ನಾವು ಮಾಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಜಿಲ್ಲಾಡಳಿತಕ್ಕೆ ನೀಡಿತ್ತು. ಆದರೆ ಜಿಲ್ಲಾಡಳಿತ ಮತ್ತು PWD ಇಲಾಖೆಯಿಂದ ಈ ಸೇತುವೆ ಬಗ್ಗೆ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಯಾಕೆಂತಂದರೆ ಈ ಸೇತುವೆ ಈಗಾಗಲೇ ಶಿಥಿಲಾವಸ್ಥೆಯ ಹಂತದಲ್ಲಿದೆ. ಹೀಗಾಗಿ ಈ ಸೇತುವೆಯನ್ನು ಕೆಡವಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿ ಎನ್ನುವಂತಹ ಸೂಚನೆಯನ್ನು ಕೂಡ ಜಿಲ್ಲಾಡಳಿತದಿಂದ ನೀಡಲಾಗಿತ್ತು. ಆದರೆ IRB ಕಂಪನಿಯವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರು. ನಿರ್ಲಕ್ಷ್ಯ ಮಾಡುವ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ವಾಹನಗಳಿಗೆ ದ್ವಿಮುಖ ಸಂಚಾರಕ್ಕೆ ಈ ಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಬಿಟ್ರು. ಅದರಿಂದಾಗಿ ಏನು ಹಳೆಯ ಸೇತುವೆ ಸುಮಾರು 41 ವರ್ಷ ಆಗಿದೆ. ಯಾಕೆಂತಂದರೆ ಈ ಸೇತುವೆಯನ್ನು ರಾಮಕೃಷ್ಣ ಹೆಗಡೆ ಅವರ ಕಾಲದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಆ ಸಂದರ್ಭದಲ್ಲಿ ಕಟ್ಟಿದಂಥ ಸೇತುವೆ ಇದು. ಸುಮಾರು 74ನೇ ಇಸ್ವಿಯಲ್ಲಿ ಇಲ್ಲಿ ಕಾಮಗಾರಿ ಪ್ರಾರಂಭವಾಗಿತ್ತು. ಅದರ ನಂತರದಲ್ಲಿ ಈಗ ಏನು ಸೇತುವೆಯನ್ನು ನಿರ್ಮಾಣ ಮಾಡಿ ಈಗ ಸಂಚಾರಕ್ಕೆ ಒಟ್ಟು 41 ವರ್ಷಗಳು ಕಳೆದೋಗಿದ್ದಾವೆ. ಸೇತುವೆ ತುಂಬ ಶಿಥಿಲಾವಸ್ಥೆ ಇದೆ ಅನ್ನುವಂತಹ ಮಾಹಿತಿಯನ್ನು ಈಗಾಗಲೇ ನೀಡಿದರೂ ಕೂಡ IRB ಕಂಪ್ನಿಯವರು ಹೊಸ ಸೇತುವೆಯನ್ನು ಮಾಡೋದ್ರ ಬದಲು ಒಂದು ಮಾತ್ರ ಹೊಸ ಸೇತುವೆಯನ್ನು ಮಾಡಿದರು. ಹೀಗಾಗಿ ಇದಕ್ಕೆ ಭಾರ ಹೆಚ್ಚಾಗಿ ಬೀಳುತ್ತೆ. ಯಾಕಂದರೆ ಗೋವಾದಿಂದ ಕಾರವಾರ ಮತ್ತು ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ಹೆವಿ ವೆಹಿಕಲ್ಗಳು ಇದೇ ಸೇತುವೆ ಮೇಲೆ ಸಂಚಾರವನ್ನು ಮಾಡಬೇಕಿತ್ತು. ಹೀಗಾಗಿ ಹೆವಿ ಸಂಚಾರ ಒಂದು ಕಡೆ ಆದರೆ ಮಳೆಯ ಅಬ್ಬರ ಇನ್ನೊಂದು ಕಡೆ ಇದೆ. ಅದರ ಜೊತೆಗೆ ಕೆಲವು ಭಾಗದಲ್ಲೂ ಕೂಡ ಶಿಥಿಲ ಅವಸ್ಥೆಗೆ ತಲುಪಿತ್ತು. ಅಂಥದ್ರಲ್ಲಿ ನಿನ್ನೆ ಬೆಳಗಿನ ಜಾವ 1 ಗಂಟೆಯ ಸುಮಾರಿಗೆ ಹೆವಿ ವೆಹಿಕಲ್ ಹೋಗುವಾಗಲೇ ಇದು ಕುಸಿದು ಬಿದ್ದಿರುವಂಥದ್ದು. ಅರುಣ್, ಓಕೆ, ಈಗ ರಾತ್ರಿ ಸಮಯದಲ್ಲಿ ಆಗಿರೋದ್ರಿಂದ ಇದರಲ್ಲಿ ಹೆಚ್ಚಿನ ರೀತಿಯಾದಂಥ ಅನಾಹುತಗಳು ಆಗಿಲ್ಲ ಅಂತ ಭಾವಿಸ್ಬೋದು. ಇಲ್ಲಂದರೆ ಹಗಲಿನ ಸಂದರ್ಭದಲ್ಲಿ ಏನಾದರೂ ಆಗಿದ್ದಿದ್ರೆ ತುಂಬ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ವು, ಹೆಚ್ಚಿನ ರೀತಿಯಾದಂತಹ ಜೀವಹಾನಿಗಳಾಗುವಂಥ ಸಾಧ್ಯತೆ ಕೂಡ ಇತ್ತು. ಬಟ್ ರಾತ್ರಿ ಒಂದು ಲಾರಿನೂ ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಗೋವಾ ಮತ್ತು ಕಾರವಾರ ನಡುವೆ ಓಡಾಡುವಂತಹ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತುಂಬ ವೆಹಿಕಲ್ಸ್ಗಳು ರಾತ್ರಿ ಸಂದರ್ಭದಲ್ಲೂ ಓಡಾಡುತ್ತವೆ, ಲಾರಿಗಳೇ ಆಲ್ಮೋಸ್ಟ್ ಆಲ್. ಬಟ್ ಹೇಗಾಯಿತು? ಅಲ್ಲಿರುವಂಥವ್ರಿಗೆ ಏನಾದರೂ ಹೇಳ್ತಾ ಇದ್ರೆ ಇನ್ನೂ ಹೆಚ್ಚಿನ ಜನ ಬಿದ್ದಿರಬಹುದು ಅಂತ ಆತಂಕ ಏನಾದರೂ ಇದೆಯಾ ನವೀನಲ್ಲಿ?
ಖಂಡಿತವಾಗಿ ಈ ಆತಂಕ ಇರುವಂಥದ್ದು. ಯಾಕೆಂತಂದರೆ ಆ ಹೆದ್ದಾರಿಯ ಭಾಗದಲ್ಲಿ ಬಹುತೇಕ ರಾತ್ರಿ ವೇಳೆಯೂ ಕೂಡ ಸಂಚಾರ ಎಂದಿನಂತೆ ಇರುತ್ತೆ. ಯಾಕಂದರೆ ಗೋವಾ ಭಾಗದಿಂದ ಟೂರಿಸ್ಟ್ಗಳು ಬರ್ತಾರೆ, ಕಾರವಾರ ಕಡೆ ಹೋಗುವಂಥದ್ದು. ಇದು ಸಂಚಾರ ಎಂದಿನಂತೆ ರಶ್ ಇರುವಂತಹ ಒಂದು ರಸ್ತೆ ಇದು. ನಿಮಗೆ ತೋರಿಸ್ತಾನೆ ಹೋಗ್ತೀನಿ. ಈಗ ಜನರು ಕೂಡ ಈ ಭಾಗದಲ್ಲಿ ಹೇಗೆ ನಿಂತಿದ್ದಾರೆ ನೋಡಿ. ಇಂಥ ಸಂಚಾರವಾಗುವಂಥ ಪ್ರದೇಶದಲ್ಲಿ ವಾಹನಗಳು ಎಂದಿನಂತೆ ಸಾಗ್ತಾ ಇರ್ತವೆ. ಮತ್ತು ರಾತ್ರಿ ವೇಳೆಯಲ್ಲಿ ಹೆಚ್ಚಿನ ವಾಹನ ಏನಾದ್ರು ಸಾಗಿರ್ಬೋದು ಅನ್ನೋಂಥದ್ದು ಜಿಲ್ಲಾಡಳಿತದ ಒಂದು ಶಂಕೆ ಇತ್ತು. ಹಾಗಾಗಿ ನದಿ ತೀರ ಭಾಗದಲ್ಲಿ ಈಗ ಸರ್ಚಿಂಗ್ ಕಾರ್ಯವನ್ನು ಕೂಡ NDRF, SDRF ಮತ್ತು ಸ್ಥಳೀಯ ಕರಾವಳಿ ಕಾವಲು ಪಡೆ ಹೀಗೆ ಪೊಲೀಸ್ನವರು ಕೂಡ ಈಗ ಮಾಡಿರುವಂಥದ್ದು. ಆದರೆ ಈಗ ಸದ್ಯದ ಮಟ್ಟಿಗೆ ಯಾರು ಕೂಡ ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿಲ್ಲ. ಯಾಕಂದರೆ ಶಿರೂರಲ್ಲೂ ಕೂಡ ಇದೇ ರೀತಿಯಲ್ಲಿ ಗುಡ್ಡ ಕುಸಿದಾಗ ಯಾರ್ಯಾರು ಎಲ್ಲೆಲ್ಲಿ ಕಳೆದೋಗಿದ್ರು ಅನ್ನೋದು ಕೂಡ ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಸಮಯ ಹಿಡಿದುಕೊಂಡಿತ್ತು. ಅಂಥದ್ರಲ್ಲಿ ಈಗ ಇಲ್ಲೂ ಕೂಡ ರಶ್ ಇರುವಂಥ ಭಾಗ. ಇಂಥದ್ರಲ್ಲಿ ಈ ಭಾಗದಲ್ಲಿ ಕೂಡ ಯಾರಾದರೂ ನದಿಯ ನೀರಿನಲ್ಲಿ ಎಲ್ಲರೂ ಮುಳುಗೋಗ್ಬಿಟ್ಟಿದ್ರೆ ಅನ್ನೋಂತಹ ಒಂದು ಪ್ರಶ್ನೆ, ಶಂಕೆ ಕೂಡ ಇತ್ತು. ಅಂಥದ್ರಲ್ಲಿ ಈಗ ಸರ್ಚಿಂಗ್ ಮಾಡಿದ್ದಾರೆ, ಯಾವುದೂ ಇಲ್ಲ. ಈಗ ನಿಮಗೆ ನಾನು ತೋರಿಸ್ತೀನಿ, ನೀವು ನೋಡ್ಬೋದು. ಈ ಭಾಗದಲ್ಲಿ ಈಗ ಲಾರಿ ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಮುಳುಗಿ ಹೋಗಿರುವಂಥದ್ದು. ಅದೃಷ್ಟವಶಾತ್ ಅಲ್ಲಿಯ ಲಾರಿ ಚಾಲಕ ಮುಳುಗುವ ವೇಳೆಯಲ್ಲಿ ಲಾರಿಯ ಗ್ಲಾಸನ್ನು ಒಡೆದು ಮೇಲೆ ಬಂದು ಹೆಲ್ಪನ್ನು ಕೇಳಿದ್ದಾನೆ. ಆ ಸಂದರ್ಭದಲ್ಲಿ ಸ್ಥಳೀಯ ಮೀನುಗಾರರು ಮತ್ತು ಕರಾವಳಿ ಕಾವಲು ಪಡೆಯವರು ರಕ್ಷಣೆಯನ್ನು ಮಾಡಿದರು. ಇದರಿಂದಾಗಿ ಆತ ಬಚಾವಾದ. ಸ್ವಲ್ಪ ಮಟ್ಟಿನ ಪೆಟ್ಟುಗಳಾಗಿದ್ದಾವೆ ಆತನಿಗೆ, ಆದರೆ ಜೀವೋಪಾಯ ಆಗಲಿಲ್ಲ. ಇನ್ನು ಇನ್ನೊಂದು ಲಾರಿ ಅದೇ ಮಾರ್ಗದಲ್ಲಿ ಬರ್ತಾ ಇತ್ತು. ಆತ ವೇಗವಾಗಿ ಬರದೇ ಇರೋ ಕಾರಣಕ್ಕಾಗಿ ಆತ ಬದುಕೊಂಡ. ಇಲ್ಲದೇ ಇದ್ದರೆ ಆತನು ಕೂಡ ಇದೇ ಸೇತುವೆಯಲ್ಲಿ ಮುಳುಗಿ ಹೋಗ್ತಾ ಇದ್ದ. ಅಂಥ ಸಂದರ್ಭ ಈ ಭಾಗದಲ್ಲಿತ್ತು. ಒಂದೇದಾಗಿ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಏನಿದೆ, ಆ ಕಾಮಗಾರಿಯ ಒಂದು ಕಳಪೆ ಮಟ್ಟದ ಅವೈಜ್ಞಾನಿಕ ಪರಿಸ್ಥಿತಿ ಇವತ್ತು ಈ ಮಟ್ಟಕ್ಕೆ ಒಂದು ತಂದಿರುವಂಥದ್ದು. ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂಥದ್ದು. ಒಂದು ಕಡೆ ಕಾಮಗಾರಿಯಿಂದ ಭೂಕುಸಿತ ಆಗ್ತಾ ಇದ್ದರೆ ಈಗ ಸೇತುವೆಗಳೇ ಕುಸಿತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಅರುಣ್. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿ, ಅಲ್ಲಿ ಆಲ್ರೆಡಿ ಅದಕ್ಕೆ ಹೇಳಿದ್ದಾರೆ ಅದನ್ನು ಸರಿಪಡಿಸಿ ಅಂತ ಹೇಳಿ. ಈಗ ಅದಕ್ಕೆ ಸಂಬಂಧಪಟ್ಟಂಥವ್ರು ಇಲ್ಲ ಅದು ಸರಿ ಇದೆ ಬಿಡಿ ಅಂತ ಹೇಳಿ ಬಿಟ್ಟಿದ್ದಾರೆ. ಈ ಕಾಮಗಾರಿ ಮಾಡ್ಬೇಕಾದ್ರೆ ಹೆವಿ ವೆಹಿಕಲ್ಸ್ಗಳೆಲ್ಲ ಓಡಾಡಿದ್ದಾವೆ. ಸೊ ಅದರ ಪರಿಣಾಮವಾಗಿ ಈಗ ಅಲ್ಲಿ ಏನೇನು ಆಗಿದೆ ಅಂತ ಹೇಳಿ ಇನ್ನೊಂದು ಕಡೆಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ನಿಮಗೆ. ಲಾರಿ ರಾತ್ರಿ ಏನು ಬಿತ್ತು ಅದರಲ್ಲಿ ಆ ಚಾಲಕ ಆಚೆ ಬಂದಿರೋ ಪರಿಣಾಮವಾಗಿ ಅಲ್ಲಿ ಸ್ಥಳೀಯವಾಗಿ ಮೀನುಗಾರರು ಯಾರಿದ್ರು ಅವರವ್ರನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬರೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದಾದ ನಂತರ NDRF ಮತ್ತು SDRFನವರೆಲ್ಲ ಸ್ಥಳೀಯವಾಗಿ ಹುಡುಕಾಡಿದ್ದಾರೆ. ಮತ್ತೆ ಯಾರಾದರೂ ಬಿದ್ದಿದ್ದಾರೆ, ಎಲ್ಲಾದರೂ ಮಿಸ್ ಆಗಿದ್ದಾರೆ, ಕಾರ್ನಲ್ಲಿ ಒಳಗಡೆ ಹೋಗ್ಬಿಟ್ಟಿರುತ್ತೆ, ಗೊತ್ತಾಗಿರೋದಿಲ್ಲ. ಇನ್ಯಾರಾದರೂ ಬಿದ್ದಿದ್ದರೆ ಅವ್ರು ಆಚೆ ಎಲ್ಲೋ ತೇಲ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಹಾಗಾಗಿ ಅದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ.